ಭಾರತವು ವಿಶ್ವದ ಅತ್ಯಂತ ಪ್ರಾಚೀನ ಹಾಗೂ ಆಧ್ಯಾತ್ಮಿಕ ರಾಷ್ಟ್ರಗಳಲ್ಲಿ ಒಂದಾಗಿದೆ. ಈ ಪವಿತ್ರ ಭೂಮಿಯ ಆತ್ಮವೇ ಧರ್ಮ, ತತ್ವಜ್ಞಾನ ಮತ್ತು ಮಾನವೀಯ ಮೌಲ್ಯಗಳು. ಭಾರತೀಯ ಸಂಸ್ಕೃತಿಯ ಹೃದಯದಲ್ಲಿ ಬೆಳಗುತ್ತಿರುವ ಅಮರ ಜ್ಯೋತಿಯು ವೇದಗಳು. ವೇದಗಳು ಕೇವಲ ಧಾರ್ಮಿಕ ಗ್ರಂಥಗಳಲ್ಲ, ಅವು ಜೀವ ಜಗತ್ತಿನ ತತ್ವ, ಮಾನವ ಜೀವನದ ಮಾರ್ಗದರ್ಶನ ಮತ್ತು ಸೃಷ್ಟಿಯ ಶಾಶ್ವತ ಸತ್ಯದ ಪ್ರತಿಫಲ. ಭಾರತೀಯ ಸಂಸ್ಕೃತಿಯ ಪ್ರತಿಯೊಂದು ಅಂಶದಲ್ಲೂ ಅದರ ನೈತಿಕತೆ, ಕಲಾ, ಶಾಸ್ತ್ರ, ಸಂಗೀತ, ಯೋಗ ಮತ್ತು ಧರ್ಮ, ವೇದದ ಸುವಾಸನೆ ಕಾಣುತ್ತದೆ. ವೇದಗಳು ಎಂದರೆ ಜ್ಞಾನ, ಅಂದರೆ ಬ್ರಹ್ಮಜ್ಞಾನ, ಪರಮಸತ್ಯದ ಅರಿವು. ಸಂಸ್ಕೃತದಲ್ಲಿ ವೇದ್ ಎಂಬ ಧಾತುವಿನಿಂದ ವೇದ ಶಬ್ದವು ಹುಟ್ಟಿದೆ. ಅದರ ಅರ್ಥ ತಿಳಿಯುವುದು ಅಥವಾ ಅರಿಯುವುದು. ಈ ಅರ್ಥವೇ ಭಾರತದ ಚಿಂತನೆಯ ಮೂಲಭೂತ ತತ್ವವಾಗಿದೆ. ಜ್ಞಾನವೇ ಪರಮ ಬಲ, ಜ್ಞಾನವೇ ಮೋಕ್ಷದ ದಾರಿ. ಭಾರತೀಯ ಸಂಸ್ಕೃತಿಯು ಯಾವಾಗಲೂ ಜ್ಞಾನಪೂಜಕ. ವೇದಗಳಲ್ಲಿ ಈ ಜ್ಞಾನವನ್ನು ಕೇವಲ ಪಾಠವಾಗಿ ಅಲ್ಲ, ಜೀವನದ ಆಚಾರವಿಧಿಯಾಗಿ ಕಾಣಬಹುದು. ಭಾರತದ ಆಧ್ಯಾತ್ಮಿಕ ಪರಂಪರೆಯು ವೇದಗಳಿಂದಲೇ ಹುಟ್ಟಿಕೊಂಡಿದೆ. ವೇದಗಳಲ್ಲಿ ಪ್ರತಿಫಲಿಸುವ ತತ್ವವು ಏಕಂ ಸತ್ಪ್ರ ಬಹುಧಾ ವದಂತಿ, ಅಂದರೆ ಸತ್ಯವು ಒಂದೇ. ಆದರೆ ಜ್ಞಾನಿಗಳು ಅದನ್ನು ನಾನಾ ರೂಪಗಳಲ್ಲಿ ವಿವರಿಸುತ್ತಾರೆ. ಈ ಮಾತು ಭಾರತೀಯ ಸಂಸ್ಕೃತಿಯ ಅತ್ಯಂತ ವಿಶಾಲ ಮನಸ್ಸಿನ ಧ್ವನಿ. ಇದರಿಂದಲೇ ಭಾರತವು ಎಲ್ಲ ಧರ್ಮಗಳಿಗೂ ಎಲ್ಲ ತತ್ವಗಳಿಗೂ ಗೌರವ ನೀಡುವ ಭೂಮಿ ಎಂಬ ಹೆಸರನ್ನು ಪಡೆದಿದೆ. ವೇದಗಳು ಮಾನವ ಕುಲವನ್ನು ವಿಭಜಿಸದೆ ಸಮಗ್ರತೆಯ ಮಾರ್ಗವನ್ನು ತೋರಿಸಿದವು. ವೇದಗಳಲ್ಲಿ ಉಲ್ಲೇಖವಾದ ಮಂತ್ರಗಳು ಕೇವಲ ದೇವತೆಗಳ ಸ್ತುತಿಗೆ ಸೀಮಿತವಾಗಿಲ್ಲ. ಅವು ಪ್ರಕೃತಿಯ ಶಕ್ತಿ, ಮಾನವನ ಕರ್ಮ, ಧರ್ಮ, ಸತ್ಯ ಮತ್ತು ಜ್ಞಾನಗಳ ಕುರಿತಾದ ಆಳವಾದ ಚಿಂತನೆಗಳನ್ನು ಒಳಗೊಂಡಿವೆ. ಋಗ್ವೇದದಲ್ಲಿ ಪ್ರಕೃತಿಯೊಂದಿಗೆ ಮಾನವನ ಸಂಬಂಧವನ್ನು ಕಾವ್ಯಮಯವಾಗಿ ಚಿತ್ರಿಸಲಾಗಿದೆ. ಯಜುರ್ವೇದವು ಯಜ್ಞಗಳ ಮೂಲಕ ಕರ್ಮದ ಶುದ್ಧತೆಯನ್ನು ಸಾರುತ್ತದೆ. ಸಾಮವೇದವು ಸಂಗೀತ ಮತ್ತು ಭಕ್ತಿಯ ಮಾಧುರ್ಯವನ್ನು ತೋರಿಸುತ್ತದೆ. ಅಥರ್ವವೇದವು ವೈದ್ಯಶಾಸ್ತ್ರ, ವಿಜ್ಞಾನ ಮತ್ತು ದೈನಂದಿನ ಜೀವನದ ಜ್ಞಾನವನ್ನು ಒಳಗೊಂಡಿದೆ. ಹೀಗೆ 4 ವೇದಗಳು ಸೇರಿ ಜೀವನದ ಸಂಪೂರ್ಣತೆಯನ್ನು ಪ್ರತಿನಿಧಿಸುತ್ತವೆ. ದೇಹ, ಮನಸ್ಸು, ಆತ್ಮ ಮತ್ತು ಪ್ರಕೃತಿ ಎಲ್ಲವೂ ವೇದ ಸ್ಫೂರ್ತಿಯಿಂದ ಪಾವನವಾಗಿವೆ. ವೇದಗಳು ಭಾರತೀಯ ಧರ್ಮದ ಮೂಲಸ್ತಂಭ. ಹಿಂದೂ ಧರ್ಮದಲ್ಲಿ ಪೂಜೆಯ ವಿಧಾನ, ಯಜ್ಞ ಪದ್ಧತಿ, ಸಂಸ್ಕಾರಗಳು ಮತ್ತು ಧರ್ಮಸೂತ್ರಗಳು ಎಲ್ಲವೂ ವೇದಗಳ ತತ್ವದ ಆಧಾರದ ಮೇಲೆ ರೂಪುಗೊಂಡಿವೆ. ಆದರೆ ವೇದಗಳು ಕೇವಲ ಆಚರಣೆಗಳ ಗ್ರಂಥವಲ್ಲ, ಅವು ಮಾನವನ ಒಳಜೀವನವನ್ನು ರೂಪಿಸುವ ದಿವ್ಯಸೂತ್ರ. ವೇದಗಳಲ್ಲಿ ಕಾಣುವ ಸತ್ಯಂ ವದ, ಧರ್ಮಂ ಚರ ಎಂಬ ಉಪದೇಶವು ಭಾರತೀಯ ನೈತಿಕತೆಯ ಶಿರೋಮಣಿ. ಈ ತತ್ವವೇ ಭಾರತವನ್ನು ಶಾಶ್ವತ ಧರ್ಮಭೂಮಿಯನ್ನಾಗಿ ಮಾಡಿದೆ. ಭಾರತೀಯ ಕಲೆಗಳು ಸಹ ವೇದಸ್ಫೂರ್ತಿಯೇ. ನೃತ್ಯ, ಸಂಗೀತ, ನಾಟಕ ಎಲ್ಲವೂ ವೇದಮಂತ್ರಗಳ ಸ್ವರ, ಲಯ ಮತ್ತು ಭಾವಗಳಿಂದ ಪ್ರೇರಿತವಾಗಿವೆ. ಸಾಮವೇದದ ಸ್ವರ ಸೌಂದರ್ಯವೇ ಭಾರತೀಯ ಶಾಸ್ತ್ರೀಯ ಸಂಗೀತದ ಮೂಲವಾಗಿದೆ. ನಾಟ್ಯಶಾಸ್ತ್ರದ ಮೌಲ್ಯಗಳು ವೇದಗಳ ಕಾವ್ಯತತ್ವದಿಂದ ಬೆಳೆದಿವೆ. ಹೀಗಾಗಿ ವೇದವು ಕೇವಲ ಪಠ್ಯವಲ್ಲ, ಅದು ಜೀವಂತವಾದ ಸಂಸ್ಕೃತಿಯ ಪ್ರೇರಣಾಶಕ್ತಿ. ವೇದಗಳು ಸಾಮಾಜಿಕ ಜೀವನಕ್ಕೂ ಸಮಾನತೆ ಮತ್ತು ಸೌಹಾರ್ದತೆಯ ಸಂದೇಶ ನೀಡುತ್ತವೆ. ವಸುದೈವ ಕುಟುಂಬಕಂ, ಅಂದರೆ ಈ ವಿಶ್ವವೇ ಒಂದು ಕುಟುಂಬ ಎಂಬ ಮಾತು ವೇದದ ಹೃದಯದ ನಾದ. ಭಾರತೀಯ ಸಂಸ್ಕೃತಿಯು ಈ ವೇದವಾಕ್ಯದ ಮೂಲಕ ವಿಶ್ವ ಸೌಹಾರ್ದವನ್ನು ತನ್ನ ಜೀವನದ ತತ್ವವನ್ನಾಗಿ ಮಾಡಿಕೊಂಡಿದೆ. ಎಲ್ಲ ಜೀವಿಗಳಲ್ಲಿ ದೇವರ ಅಸ್ತಿತ್ವವನ್ನು ನೋಡುವ ಈ ದೃಷ್ಟಿ ಭಾರತವನ್ನು ಮಾನವೀಯತೆ, ಕರುಣೆ ಮತ್ತು ಶಾಂತಿಯ ಮಾರ್ಗದಲ್ಲಿ ಮುಂದಿಟ್ಟಿದೆ. ವೇದಗಳಲ್ಲಿರುವ ವಿಜ್ಞಾನ ಮತ್ತು ತತ್ವಜ್ಞಾನವು ಅಚ್ಚರಿಯಾಗಿದೆ. ಪ್ರಕೃತಿ, ಖಗೋಳ, ವೈದ್ಯಶಾಸ್ತ್ರ, ಧ್ವನಿಶಾಸ್ತ್ರ, ಗಣಿತ ಇವುಗಳೆಲ್ಲವೂ ವೇದಗಳಲ್ಲಿ ಮೂಲಭೂತವಾಗಿ ಕಂಡುಬರುತ್ತವೆ.
ಉದಾಹರಣೆಗೆ ಋಗ್ವೇದದಲ್ಲಿ ಸೂರ್ಯನ ಚಕ್ರ ಅಥವಾ ಪೃಥ್ವಿಯ ಚಲನ ಎಂಬ ವಿಚಾರಗಳು ಉಲ್ಲೇಖಿತವಾಗಿವೆ. ಇವು ವೇದಜ್ಞಾನದ ವೈಜ್ಞಾನಿಕತೆಯನ್ನು ತೋರಿಸುತ್ತವೆ. ಹೀಗಾಗಿ ಭಾರತೀಯ ಸಂಸ್ಕೃತಿಯು ಧರ್ಮದಷ್ಟೇ ವಿಜ್ಞಾನದಲ್ಲಿಯೂ ವೇದಗಳನ್ನು ತನ್ನ ಆಧಾರವನ್ನಾಗಿ ಮಾಡಿಕೊಂಡಿದೆ. ವೇದಗಳ ಆಧ್ಯಾತ್ಮಿಕ ಬಾಂಧವ್ಯವು ಮಾನವನ ಅಂತರಂಗದ ಶುದ್ಧತೆಯನ್ನು ಬೆಳೆಸುತ್ತದೆ. ವೇದಗಳ ಉಪದೇಶವು ಜ್ಞಾನದಿಂದ ಅಜ್ಞಾನವನ್ನು ದೂರ ಮಾಡು, ಸತ್ಯದಲ್ಲಿ ಸ್ಥಿರವಾಗು ಮತ್ತು ಧರ್ಮದಲ್ಲಿ ನಿಷ್ಠಾವಂತರಾಗು. ಈ ಮೂರು ಮಾರ್ಗಗಳೇ ಭಾರತೀಯ ಸಂಸ್ಕೃತಿಯ ನೈತಿಕ ಅಸ್ತಿತ್ವ. ವೇದಗಳಲ್ಲಿ ಬೋಧಿಸಲ್ಪಡುವ ಸತ್ಯಗಳು ಕಾಲಾತೀತ. ಅವು ಯಾವ ಯುಗದಲ್ಲಿಯೂ ಪ್ರಸ್ತುತ. ವೇದಗಳ ಈ ದಿವ್ಯ ಜ್ಞಾನವನ್ನು ಸಂರಕ್ಷಿಸಿ ಮುಂದಿನ ಪೀಳಿಗೆಗಳಿಗೆ ತಲುಪಿಸಿದ ಋಷಿಗಳು, ಗುರುಗಳು ಮತ್ತು ಸನ್ಯಾಸಿಗಳು ಭಾರತೀಯ ಸಂಸ್ಕೃತಿಯ ನಿಜವಾದ ಯೋಧರು. ಅವರ ತಪಸ್ಸಿನಿಂದಲೇ ಈ ಜ್ಞಾನ ಪರಂಪರೆ ಜೀವಂತವಾಗಿದೆ. ಇಂದಿಗೂ ಭಾರತದಲ್ಲಿ ವೇದ ಪಾಠ ಶಾಲೆಗಳು, ಯಜ್ಞಗಳು ಮತ್ತು ಸ್ಮಾರಕಗಳು ಈ ಪರಂಪರೆಯ ಜೀವಂತ ಸಾಕ್ಷಿಗಳು. ಹೀಗಾಗಿ ವೇದಗಳು ಮತ್ತು ಭಾರತೀಯ ಸಂಸ್ಕೃತಿ ಪರಸ್ಪರ ಅಡಕವಾದವು. ಒಂದು ವೇದವಿಲ್ಲದೆ ಭಾರತೀಯ ಸಂಸ್ಕೃತಿ ಸಂಪೂರ್ಣವಾಗದು ಮತ್ತು ಭಾರತೀಯ ಸಂಸ್ಕೃತಿಯಿಲ್ಲದೆ ವೇದಗಳ ತತ್ವ ಜೀವಂತವಾಗದು. ವೇದಗಳು ಭಾರತದ ಆತ್ಮ, ಸಂಸ್ಕೃತಿಯ ಹೃದಯ ಮತ್ತು ಧರ್ಮದ ನಾಡಿಯಾಗಿವೆ. ವೇದಜ್ಞಾನವೇ ಈ ದೇಶವನ್ನು ವಿಶ್ವಗುರು ಎನ್ನುವ ಸ್ಥಾನಕ್ಕೆ ತಂದು ನಿಲ್ಲಿಸಿತು. ವೇದಗಳ ಈ ಆಧ್ಯಾತ್ಮಿಕ ಬಾಂಧವ್ಯವು ನಿತ್ಯವೂ ಪ್ರಕಾಶಿಸುತ್ತಿದೆ. ಅದು ಕೇವಲ ಹಳೆಯ ಯುಗದ ಪರಂಪರೆ ಅಲ್ಲ, ಅದು ನವಯುಗಕ್ಕೂ ಮಾರ್ಗದರ್ಶನ. ಇಂದಿನ ಮಾನವ ಕುಲಕ್ಕೂ ವೇದಗಳ ಉಪದೇಶ ಅಗತ್ಯ. ಸತ್ಯದಲ್ಲಿ ನಿಷ್ಠೆ, ಧರ್ಮದಲ್ಲಿ ಸ್ಥಿರತೆ, ಜ್ಞಾನದಲ್ಲಿ ಬೆಳಕು. ಇದೇ ವೇದದ ಸಂದೇಶ, ಇದೇ ಭಾರತೀಯ ಸಂಸ್ಕೃತಿಯ ಶಾಶ್ವತ ಶಕ್ತಿ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇತಿಹಾಸ ದರ್ಶನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೋಡಬಹುದು.